ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ಕೆಡಿಪಿ ಸಭೆಯಲ್ಲಿ ಸಚಿವ ಹಾಗೂ ಶಾಸಕರ ಜಟಾಪಟಿ. ಸಚಿವರ ಮಾತಿಗೆ ತಿರುಗೇಟು ನೀಡಿ ಹೊರಬಂದ ಸತೀಶ್ ಸೈಲ್. ಶುಕ್ರವಾರ ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯುತ್ತಿದ್ದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಕೆಡಿಪಿ ಸಭೆಯು ಗದ್ದಲಕ್ಕೆ ತಿರುಗಿತು. ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಮತ್ತು ಶಾಸಕ ಸತೀಶ್ ಸೈಲ್ ನಡುವೆ ಮಾತಿನ ಚಕಮಕಿ ನಡೆದು ಸೈಲ್ ಸಭೆಯಿಂದ ಹೊರನಡೆದರು. ಇಬ್ಬರು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು ಎಂಬುದು ಗಮನಿಸಬೇಕಾದ ಸಂಗತಿ. ಜಿಲ್ಲೆಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯುತ್ತಿದ್ದಾಗ ಈ ಘಟನೆ ಬೆಳಕಿಗೆ ಬಂದಿತು. ಆಡಳಿತ ಪಕ್ಷವನ್ನು ಪ್ರತಿನಿಧಿಸುವ ಶಾಸಕ ಸೈಲ್ ಹಲವಾರು ಸೌಲಭ್ಯಗಳಲ್ಲಿ ಅಗತ್ಯ ಔಷಧಿಗಳ ತೀವ್ರ ಕೊರತೆಯನ್ನು ಎತ್ತಿ ತೋರಿಸಿದರು. ಹಾಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಚಿವ ವೈದ್ಯ ಸೈಲ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಸಾಕಷ್ಟು ವೈದ್ಯಕೀಯ ಸಿಬ್ಬಂದಿ ಇಲ್ಲದೆ ಔಷಧಿಗಳ ಉಪಯುಕ್ತತೆಯನ್ನು ಪ್ರಶ್ನಿಸಿದರು. ವೈದ್ಯರು ಇಲ್ಲದಿದ್ದರೆ ಔಷಧಿಗಳನ್ನು ಹೊಂದುವುದರ ಅರ್ಥವೇನು? ಸೈಲ್ ಅವರ ಕಳವಳಗಳನ್ನು ದುರ್ಬಲಗೊಳಿಸುವ ಪ್ರಯತ್ನವಾಗಿ ವೈದ್ಯ ಟೀಕಿಸಿದರು. ಸಚಿವರ ಈ ಆರೋಪವನ್ನು ಪ್ರಶ್ನಿಸುತ್ತಾ ಸೈಲ್ ಪ್ರತಿದಾಳಿ ನಡೆಸಿದರು. ವೈದ್ಯರನ್ನು ನೇಮಿಸುವುದು ಯಾರ ಜವಾಬ್ದಾರಿ? ಅದು ನನ್ನ ಕೆಲಸವೇ ಎಂದು ಅವರು ತೀವ್ರವಾಗಿ ಪ್ರಶ್ನಿಸಿದರು. ಮಾತಿನ ಚಕಮಕಿ ತ್ವರಿತವಾಗಿ ಹೆಚ್ಚಾಯಿತು. ವೈದ್ಯರವರು ಸೈಲ್ಗೆ ಸದ್ದಿಲ್ಲದೆ ಕುಳಿತುಕೊಳ್ಳಿ ಮತ್ತು ಅನಗತ್ಯವಾಗಿ ಮಾತನಾಡಬೇಡಿ ಎಂದು ಹೇಳುತ್ತಾ, ನೀವು ಅದನ್ನು ನಿಭಾಯಿಸಲು ಸಾಧ್ಯವಾಗದಿದ್ದರೆ ನಾನೇ ಅದನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಇದಕ್ಕೆ ಉದ್ರೇಕಗೊಂಡ ಸೈಲ್ ಎದ್ದು ನಿಂತು, ನಾನು ಅಂಗೂಟ ಚಾಪ್ ಅಲ್ಲ ಎಂದು ಎತ್ತರದ ಧ್ವನಿಯಲ್ಲಿ ಘೋಷಿಸಿದರು. ನಂತರ ಇದ್ದಕ್ಕಿದ್ದಂತೆ ಸಭೆಯ ಸಭಾಂಗಣದಿಂದ ಹೊರನಡೆದರು. ಸೈಲ್ ಹೊರನಡೆದಾಗ ಸಚಿವ ವೈದ್ಯ ಅಥವಾ ಶಾಸಕ ಭೀಮಣ್ಣ ನಾಯ್ಕ ಅವರು ಹೊರ ಹೋಗದಂತೆ ತಡೆಯಲು ಯಾವುದೇ ಪ್ರಯತ್ನ ಮಾಡಲಿಲ್ಲ. ಅವರು ಏನೂ ಇಲ್ಲ ಎಂಬಂತೆ ಮೌನವಾಗಿ ಕುಳಿತರು. ಆಡಳಿತ ಪಕ್ಷದ ಇಬ್ಬರು ಸದಸ್ಯರು, ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನಡುವಿನ ಸಾರ್ವಜನಿಕ ಜಗಳ ಹಾಜರಿದ್ದ ಅಧಿಕಾರಿಗಳನ್ನು ದಿಗ್ಭ್ರಮೆಗೊಳಿಸಿತು. ಅದರ ಬಗ್ಗೆ ನಾನು ಅವ್ರಿಗೆ ಕಲ್ಪನೆ ತಂದೆ. ಅವ್ರು ಹೇಳ್ತಾರೆ ಇಲ್ಲ, ಹಳಗಾದ ಬಗ್ಗೆ ಕೇಳಿದ್ದೆ. ಮೊನ್ನೆ ನಾನು ಹಳಗ ಹೋದಾಗ ಅವ್ರಿಗೆ ಬೇಜಾರು ಮಾಡಿದ್ರು. PSL ಡಾಕ್ಟರ್ ಇಲ್ಲ ನಮ್ಮಲ್ಲಿ, ಏನ್ ಮಾಡುದು ನಾವು? ಅಲ್ಲಿ ಕೈಗಾ ಹೋದ್ರೆ ಕೈಗಾದಲ್ಲೂ ಹಂಗೆ ಹೇಳ್ತಾರೆ. ಮಲ್ಲಾಪುರದಲ್ಲಿ ಇಲ್ಲಿ ಕೈಗಾದವರು ಇದು ಹಾಸ್ಪಿಟಲ್ ಕಟ್ಟಿದ್ದಾರೆ, ಡಾಕ್ಟರ್ ಇಲ್ಲ ಅಂತ ಹೇಳ್ಕೊಂಡು. ಇಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಬಂದ್ರು ಅದೇ ತರ ಮಾತಾಡ್ತಾರೆ. MRI ಇಲ್ಲ, ಸ್ಕ್ಯಾನ್ ಇಲ್ಲ ಅಂತಾರೆ. ಆದ್ರಿಂದ ಬಹಳ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಸರ್ಕಾರದಲ್ಲಿ ಇದನ್ನು ಗಮನಕ್ಕೆ ತರದಿದ್ರೆ ಕಷ್ಟ ಆಗ್ತದೆ. ನಾವು ನಮ್ಮ ಮೀಟಿಂಗ್ ಒಳ್ಳೇದು ಹೋಗ್ಬೇಕು. ಮೀಟಿಂಗ್ ಅನ್ನ ನೇಮ್ಸೇಕ್ ಮಾಡಬಾರ್ದು. ಮೀಟಿಂಗ್ ಹ್ಯಾಸ್ ಟು ಬಿ ಫ್ರೂಟ್ಫುಲ್. ರಿಸಲ್ಟ್ ಬೇಕು. ಏನಂತ ಹೇಳಿದ್ರೆ ನಾವು ನಮ್ಮ ಅಧಿಕಾರಿಗಳನ್ನ ಎಚ್ಚರಿಸಿ ಹೇಳಬೇಕು, ದಿಸ್ ಇಸ್ ಯುವರ್ ಫಾಲ್ಟ್ ಅಂತ ಹೇಳ್ಬೇಕು. ಈಗ ನಾನೇ ಡಾಕ್ಟರ್ ತರಬೇಕಂದ್ರೆ ನಾ ಎಲ್ಲಿಂದ ತರಲಿ? ಮಿನಿಸ್ಟರ್ ಹೇಳಿದ್ರು ನೀವೇ ಡಾಕ್ಟರ್ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು. ಮತ್ತೆ ಅವ್ರ ತಲೆಯಲ್ಲಿ ಉಂಟು, ನೀವು KDPಯಲ್ಲಿ ತಾಲೂಕಾ KDPಯಲ್ಲಿ ಮಾಡ್ಬೇಕು, ಇದು ತಮ್ಮ KDPಯಲ್ಲಿ ನಿಮ್ಮ. ಹಂಗ ನಮ್ಮನ್ನ ಈ ತಾಲೂಕು ಜಿಲ್ಲಾ KDPಯಲ್ಲಿ ನಮ್ಮನ್ನ ಕರಿಬಿಡಲ್ಲ. ನಮ್ಗೇನು ಅವಶ್ಯಕತೆ ಇಲ್ಲ. ನಾವು ಅಲ್ಲೇ ತಾಲೂಕಾ ಪಂಚಾಯತ್ KDPಯಲ್ಲಿ ಮಾತಾಡ್ತೇನೆ. ಅದ್ರ ಬಗ್ಗೆ ನಂಗೇನು ಪ್ರಶ್ನೆ ಇಲ್ಲ. ಅದರಿಂದ ನಾನು ಅಷ್ಟೇ ಹೇಳಬಲ್ಲೆ, ನಾವು ಕ್ಲಿಯರ್ ಕಟ್ ಹೇಳಬಲ್ಲೆ. ಸರ್ಕಾರ ನಮ್ದು ಹೌದು, ಬಡವರ ಪರವಾಗಿ 100% ಇದೆ. ಆದ್ರೆ ನಮ್ಮ ಆಫೀಸರ್ಸ್ ಕೆಲಸ ಮಾಡದಿದ್ರೆ ಸರ್ಕಾರದ ಗಮನಕ್ಕೆ ಹೆಂಗ್ ಬರ್ತದೆ? ಇಂಥ ಒಂದು ಇದ್ರೊಳಗೆ ನಾವು ಹೇಳ್ಬೇಕು. DC ಅವರು ಸುಮ್ಮನೆ ಕೂತ್ಕೊಂಡಿರ್ತಾರೆ, CO ಅವರು ಮತ್ತೊಂದು ಸೈಡಿಗೆ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಇದನ್ನ DC ಅವರು CO ಅವರು ಒಂದು ಗಮನಕ್ಕೆ ತರುವಾಗ ನಮ್ಮನ್ನು ಕಾನ್ಫಿಡೆನ್ಸ್ ಅಂತ ತಗೊಳ್ಬೇಕು. ನಮ್ಮಲ್ಲಿ ನಾನೇ ಹೇಳ್ತೇನೆ, ನಮ್ಮಲ್ಲಿ ನೀವು ಒಂದು ಮೀಟಿಂಗ್ ಮಾಡಿಸೋ ನಮ್ಗೆ ಹೇಳ್ಬೇಕು, ಈ ಮೀಟಿಂಗ್ ಇದೆ ಅಂತ ಹೇಳ್ಕೊಂಡು ಮೀಟಿಂಗ್ ಮಾಡುವ ಬರ್ರಿ ಅಂತ ಹೇಳ್ಕೊಂಡು. ಈಗ ನೀರಿನ ಸಮಸ್ಯೆ ಬರ್ತದೆ ಇನ್ನು ಮುಂದೆ. ನಾಟ್ ಇಂಟ್ರೆಸ್ಟೆಡ್. ನಾನು ಹೇಳ್ದಲ್ಲ, ನನ್ನನ್ನು ಬೇಕಾದ್ರೆ ಏನ್ ಬೇಕಾದ್ರೆ ಡಿಸಿಷನ್ ತಗೊಳ್ಳಿ. ನಾನು ಜಿಲ್ಲೆಯಲ್ಲಿ ನಾನೇನಾದ್ರು ನನ್ನ ಕೆಲಸ, ನನಗೆ ಜನ ಆರಿಸದಲ್ಲಿ ನಾನೇನಾದ್ರು ಕೆಲಸ ಮಾಡ್ಬೇಕಂದ್ರೆ ನಾನು 100% ಕೆಲಸ ಮಾಡೋವ. ನನ್ನ ಜೀವಕ್ಕೆ ಆರಾಮಿಲ್ಲದಿದ್ರು ಮಾಡೋವ. ನಾನು ಅಧಿಕಾರಿಗಳು ತೋರಿಸ್ತಾ ಇಲ್ಲ ರೀ. ಅಧಿಕಾರಿಗಳು ಏನಾಗಿದೆ, ಇಲ್ಲಿ ಬಂದಾಗ ನಾವು ಒಂದು ಮೀಟಿಂಗ್ ಮಾಡ್ತೇವೆ. ಮೀಟಿಂಗ್ ನಲ್ಲಿ ಅಷ್ಟು ಹೇಳಿದ್ಮೇಲೆ ಆಗುದಿಲ್ಲ. ಅದ್ರ ಹಿಂದೆ ಪ್ರೊಸೀಡಿಂಗ್ಸ್ ಆಗಿ ಅದರಿಂದ ಫಾಲೋಅಪ್ ಆದ್ರೆ ಮಾತ್ರ ಕೆಲಸ ಆಗೋದಿಲ್ಲ. ಫಾಲೋಅಪ್ ಇಲ್ಲದ ಕೆಲಸ ಹೆಂಗಾಗ್ತದೆ?
ನೀವೇ ಹೇಳಿಲ್ಲ, ಫಾಲೋಅಪ್ ಇದ್ದರೆ ಕೆಲಸ ಆಗೋದಿಲ್ಲ. ಸರ್ ಈಗ ಮೂರು ಕಡೆ ಹೋದಾಗ ಹೇಳಿದ್ರು ಮೆಡಿಸಿನ್ ಇಲ್ಲ, ಡಾಕ್ಟರ್ ಇಲ್ಲ ಅಂತ ಹೇಳ್ಕೊಂಡು ಇವತ್ತು ನೀವು ಹೊರಗಡೆ ಹೋಗ್ಬೇಕಾದ್ರೆ ಕೇಳಿ, ಈಗಲೇ ಕೇಳಿ ದಿಗಂಬರ್ ಶೆಟ್ಟಿಗೆ ಫೋನ್ ಮಾಡಿ ಕೇಳಿ, ಯಾರಿಗಾದ್ರೂ ಬೇಕಾದ್ರೆ ಅವರು ಅಲ್ಲಿ ಯಾರೋ ಜನರಿಗೆ ಕೇಳಿ. ಇವ್ರು ಹೇಳ್ತಾರೆ ಮೆಡಿಸಿನ್ ಫುಲ್ ಇದೆ ಅಂತ ಹೇಳ್ತಾರೆ. ನಾವೇನು ಹೆಂಗೆ ಹೇಳಿ, ನಮ್ಮ ಸರ್ಕಾರದ ನಾವು ವಿರುದ್ಧ ಮಾತಾಡ್ದಂಗೆ ಆಗ್ತದೆ. ಆದ್ರೆ ಸರ್ಕಾರ 100% ಪ್ರೊವಿಷನ್ ಕೊಡುತ್ತದೆ. ಆದ್ರೆ ಆ ಪ್ರೊವಿಷನ್ ಕೊಡ್ಬೇಕಾದ್ರೆ ನಾವು ನಮ್ಮ ಡಿಮಾಂಡ್ ಅನ್ನು ಹಾಕ್ಬೇಕು. ಹೌದು, ನಾನೇ ಹೇಳ್ತೇನೆ, ಟೆಕ್ನಿಷಿಯನ್ ಬರ್ಲಿಲ್ಲ, ಅವ್ರು ಬರ್ಲಿಲ್ಲ ಅಂತ ಎಲ್ಲದು ಹೌದು. ಟೆಕ್ನಿಷಿಯನ್ ಇಲ್ಲ, ಈಗ 2 ವರ್ಷ ನಾನು ಎಸ್ ಅಂತ ಹೇಳ್ತೇನೆ. ಅವ್ರಿಗೆ ಟೆಕ್ನಿಷಿಯನ್ ಇಲ್ಲ, ಹೌದು ಕರೆಕ್ಟ್. MRI ಅದಕ್ಕಾಗಿ ನಾವೇನ್ ಹೇಳೋದು, ನಾನು ಸೂಪರ್ ಸ್ಪೆಷಾಲಿಟಿ ಮಾಡುವುದಕ್ಕೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇದು ಬಂದ ಮೇಲೆ ಆಟೋ ಜನರೇಟೆಡ್ ಜನ ಫುಲ್ ಆಗ್ತಾರೆ, ಆಮೇಲೆ ಡಾಕ್ಟರ್ಸ್ ಬರ್ತಾರೆ. ನಮ್ಮಲ್ಲಿ ಏನಾಗಿ ಡಾಕ್ಟರ್ಸ್ ಯಾಕೆ ಬರುವುದಿಲ್ಲ ಗೊತ್ತುಂಟಾ? ಬೇರೆ ಯಾವ್ದು ಕಾರಣಕ್ಕಲ್ಲ, ಇಲ್ಲಿ ಬೇರೆ ಅರೇಂಜ್ಮೆಂಟ್ ಇಲ್ಲ. ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಅವ್ರ ಮಕ್ಕಳ ಭವಿಷ್ಯ ನೋಡ್ತಾರೆ. ಅವ್ರದ್ದು ಮಕ್ಕಳ ಭವಿಷ್ಯ ಇದೆಯಾ? ಡಾಕ್ಟರ್ಸ್ ತಮ್ಮ ಮಕ್ಕಳು ಡಾಕ್ಟರ್ಸ್ ಆಗ್ಬೇಕಂತ ಮನ್ಸಿರ್ತದೆ. ಅವರು ಇಲ್ಲಿ ನಮ್ಮಲ್ಲಿ ಅಂತ ಒಂದು ವ್ಯವಸ್ಥೆ ಇಲ್ಲ. ಈಗ ಅದೇ ಮಂಗಳೂರಲ್ಲಿ ಯಾಕೆ ಬರ್ತಾರೆ? 5 ಕಾಲೇಜ್ 6 ಕಾಲೇಜ್ಗಳಿದ್ದಾವೆ, ಅಲ್ಲಿ ಕಾಂಪಿಟೇಷನ್ ಇಲ್ಲ. ನಮ್ಮ ಇಲ್ಲಿ ಬಹಳಷ್ಟು ಪಾಲಿಟಿಕ್ಸ್ ಇದೆ. ಇಲ್ಲಿ ಏನು ಗೊತ್ತುಂಟ, ಇಲ್ಲಿ ಕಾರವಾರ ಬೇಕಂತ ಹೇಳಿದ್ರೆ ಒಬ್ಬರು ಹೇಳೋರು ಕುಮಟಾ ಬೇಕು, ಮತ್ತೊಬ್ಬರು ಹೇಳೋ ಹೊನ್ನಾವರ ಬೇಕು, ಮತ್ತೊಬ್ಬ ಹೇಳೋ ಭಟ್ಕಳ ಬೇಕು, ಮತ್ತೊಬ್ಬ ಹೇಳೋ ಶಿರ್ಸಿ ಬೇಕು, ಮತ್ತೊಬ್ಬ ಹೇಳೋ ದಾಂಡೇಲಿ. ಒಂದು ಇಲ್ಲ ಆಗ್ಲಿ, ಆಮೇಲೆ ದಾಂಡೇಲಿ ತರುವ, ಇದಾದ್ಮೇಲೆ ದಾಂಡೇಲಿ ಆದ್ಮೇಲೆ ಹರಿಯಾಣ ತರುವ, ಹರಿಯಾಣ ಆದ್ಮೇಲೆ ಮತ್ತೆ ತರುವ ಅಂತ ಯಾರು ಹೇಳೋದಿಲ್ಲ. ಒಟ್ಟಿಗೆ ನಮ್ಗೆ ಇದು ಆಗ್ಬೇಕು. ಆ ತರ ಮಾಡಿದ್ರೆ ಸುಧಾರಣೆಗಳಿಲ್ಲ. ಸರ್ ನಿಮ್ಮ ಕ್ಷೇತ್ರನೇ ಯಾಕೆ ಸರ್ ಟಾರ್ಗೆಟ್ ಆಗ್ತಾ ಇದೆ? ಯಾಕಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಈ ರೀತಿಯಲ್ಲಿ ಯಾಕಂದ್ರೆ ಟಾರ್ಗೆಟ್ ಆಗ್ತಾ ಇಲ್ಲ. ನಾನು ನೆನ್ಪು ಮಾಡ್ಕೊಡ್ತೇನೆ, ಬೇರೆಯವ್ರಾಗಿ ಸುಮ್ಮನೆ ಕೂತ್ಕೊಳ್ಳಲ್ಲ ನೀವು. ಸಾರಿ, ಟಾರ್ಗೆಟ್ ಅಂತ ಹೇಳ್ಬಿಡಿದೆ. ಐ ಆಮ್ ಓಪನ್ ಅಂಡ್ ಐ ಆಮ್ ಸ್ಟಡಿ ಮಾಡಿ ನಾ ಮಾತಾಡ್ತೇನೆ. ನನ್ನ ಪಾಯಿಂಟ್ ನಲ್ಲಿ ಒಂದೇನಾದ್ರು ತಪ್ಪಿದ್ರೆ ಬರ್ಲಿ.